ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ಫ್ಯಾಮಿಲಿ ಸ್ಟಾರ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ದ ಫ್ಯಾಮಿಲಿ ಸ್ಟಾರ್ ಮೂವಿಯಲ್ಲಿ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ದ ಫ್ಯಾಮಿಲಿ ಸ್ಟಾರ್ ಮೂವಿಯಲ್ಲಿ ಅಚ್ಯುತ್ ಕುಮಾರ್ ಅವರಾಗಿರ್ಬೋದು ಮತ್ತು ಜಗಪತಿ ಬಾಬು ಅವರಾಗಿರ್ಬೋದು ಮತ್ತು ವಿಜಯ್ ದೇವರಕೊಂಡ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತಮಿಳಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ದ ಫ್ಯಾಮಿಲಿ ಸ್ಟಾರ್ ಮೂವಿಯು OTT ಆಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ರಿಲೀಸ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 50 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 32.5 ಕೋಟಿ ಕಲೆಕ್ಷನ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಅಂತ ಕೂಡ ಹೇಳ್ಬೋದು. ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4.3 ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಗೈಸ್ ಅಂದಾಗೆ ಈ ಮೂವಿಯು ಒಂದು ಸ್ವಲ್ಪ ಲೆಂತಾಗಿ ಮೂವಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ದ ಫ್ಯಾಮಿಲಿ ಸ್ಟಾರ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ದ ಫ್ಯಾಮಿಲಿ ಸ್ಟಾರ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಒಬ್ಬಳು ಹುಡುಗಿ ಇರ್ತಾರೆ, ಅವಳೇನು ಮಾಡ್ತಪ್ಪ ಅಂದರೆ ಅವ್ರಿಗೊಂದು ಥೀಸಿಸನ್ನು ಬರೀಬೇಕಾಗಿರುತ್ತೆ. ಅಂದರೆ ಕಾಲೇಜಲ್ಲಿ ನಿಮ್ಮ ಪ್ರಕಾರ ಒಂದು ಲೈಫ್ ಪಾರ್ಟ್ನರ್ ಹೇಗಿರುತ್ತೆ ಮತ್ತು ನಿಮ್ಮ ಹೆಂಗಿರಬೇಕು ಥೀಸಿಸ್ ಅನ್ನೋರು ಒಂದು ಬುಕ್ಕನ್ನು ಶೆಡ್ಯೂಲ್ ಮಾಡಿ ಅವರು ಒಂದು ಅಫೇರನ್ನು ಮಾಡಬೇಕಾಗಿರುತ್ತೆ ಕಾಲೇಜಿಗೆ. ಆವಾಗ ಏನಾಗುತ್ತೆ ಅಂತಾರೆ ಅಲ್ಲಿ ಇವರು ಏನೋ ವಿಜಯ್ ದೇವರಕೊಂಡ ಅವರು ಕೂಡ ಸಿಗ್ತಾರೆ. ವಿಜಯ್ ದೇವರಕೊಂಡ ಅವ್ರು ಏನಪ್ಪ ಅಂತಾರೆ ಅವನು 1 ರೂಪಾಯಿನೂ ಕೂಡಿಸಿ ಇರ್ತಾನೆ ಮತ್ತು ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಕೂಡ ಒಂದು ಸಣ್ಣ ಬೆಲೆಯಲ್ಲೂ ಕೂಡ ಪೆಟ್ರೋಲನ್ನು ಹಾಕ್ಸ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಇವಳು ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅವನ ಮೇಲ್ಗಡೆ ಒಂದು ರೂಮ್ ಇರುತ್ತೆ ಅವ್ರ ಮನೆ ಮೇಲ್ಗಡೆ. ಆ ರೂಮಲ್ಲಿ ಇವಳು ಬಾಡಿಗೆಗೆ ಅಂತ ಹೋಗ್ತಾಳೆ. ಅಲ್ಲಿ ಬಾಡಿಗೆಗೆ ಅಂತ ಹೋದಾಗ ಏನಾಗುತ್ತೆ ಇವನು ಡೀಟೇಲ್ಸ್ ಏನು ಇವನ ಬಗ್ಗೆ ಏನು ಮಾಡ್ತಿರ್ತಾರೆ ಮತ್ತು ಇವ್ರು ಅಜ್ಜಿ ಹೇಗಿರ್ತಾರೆ ಇವರು ಎಲ್ಲರನ್ನೂ ಕೂಡ ಅವನು ಒಂದು ಬುಕ್ಸಲ್ಲಿ ಬರೆದು ಮಡಿಕೊಂಡಿರ್ತಾಳೆ. ಅಂದರೆ ಅವಾಗ ಅವ್ರು ಥೀಸಿಸ್ ಬರೀತಾ ಇರ್ತಾಳೆ. ಅದೇನಾಗುತ್ತೆ ವಿಜಯ್ ದೇವರಕೊಂಡಾಗ ಗೊತ್ತಾಗುತ್ತೆ ಇವಳು ಬುಕ್ ಮಾಡಿ ರೆಫರ್ ಮಾಡಿರ್ತಾರೆ, ಈ ಬುಕ್ಕು ಅದು ಒಂದು ದಿವಸ ಪೇಪರಲ್ಲಿ ಬರುತ್ತೆ. ಅವಾಗ ಏನು ಮಾಡ್ತಾನೆ ವಿಜಯ್ ದೇವರಕೊಂಡ ಅವರು ಚೇಂಜ್ ಆಗಿದೆ ಏನಾಗ್ತಾರೆ ಅವಳು ಥೀಸಿಸ್ ಬರ್ತಾರಲ್ಲ ಅವ್ರ ತಂದೆ ಅವರು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅದೇ ಬಿಸ್ನೆಸ್ಗೆ ಅವನು ಒಂದು ಪಾರ್ಟ್ನರನ್ನು ವಹಿಸಿರ್ತಾರೆ, ಅವರು ದುಡ್ಡು ಕೊಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅವಳಿಗೆ ಕೂಡ ಗೊತ್ತಾಗುತ್ತೆ ಈ ರೀತಿ ಪಾರ್ಟ್ನರ್ ಆಗಿದ್ದಾರೆ ಅಂತ. ಇವನೇನು ಮಾಡ್ತಾನೆ ವಿಜಯ್ ದೇವರಕೊಂಡ ಅವರು ಅವಳು ಏನೇನು ಬರೆದಿರ್ತಾಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ನೋಕಿಯಾ ಫೋನ್ ಯೂಸ್ ಮಾಡ್ತಿರ್ತೀವಿ ಅಂದಾಗ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಂಡು ಕೂಡ ಬರ್ತಾನೆ ಅಂತ ಕೂಡ ಹೇಳ್ಬೋದು. ಗೈಸ್ ದ ಫ್ಯಾಮಿಲಿ ಸ್ಟಾರ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಈ ಮೂವಿಯು ಒಂದು ಮಿಡಲ್ ಕ್ಲಾಸ್ ವ್ಯಕ್ತಿಯು ಯಾವ ರೀತಿ ಒಂದು ಜನರೇಟ್ ಆಗ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.